ಸರಿ ಗಾಜೆ ಬಾಜೆ ತೊಳ್ಕೊಂಡ ಹಾಯ್ ಮಾಡಿ ಹಾಯ್ ಮಾಡಿ ವಾವ್ ಬ್ಯೂಟಿಫುಲ್. ಈಗ ಇದು ನಾಕಿತ್ತದ ಈಗ ಇವನ್ ಮತ್ತೊಂದು ಹೆಸರು ಬಾಬಣ್ಣ ಅಂದೇಳಿ. ಎಲ್ಲಿಗಾತೆ ಮಾರಿ ಹಬ್ಬ? ಮಾರಿ ಹಬ್ಬ ಎಲ್ಲಿ? ಯಾರು ಹೇಳದ್ ನಿಂಗೆ? ಅಮ್ಮ ಹೇಳಿದಾಳೆ ಬತ್ತೆ. ಯಾರು ಮುಂದ್ ಕೂಕಣಿ ಮಾರೆ, ನಮ್ಮನೆ ಮುಂದ್ ಕೂಕಂಬ ಕಾಂಪಿಟೇಷನ್ ಇಲ್ಲ. ಓ ಎಂತ ಮಾಡದ್ದ ಅದ? ಓಡ್ ಬಂದದ್ದ ಓಡುದ ಆಚೆ ಓಡುದ. ಹಾ ಅದು ಎಂತ ಮಾಡುದೀಗ? ತೆವು ಕಾತಿಲ್ಲ, ಸರಿ ತೆವು ಕಾತಿಲ್ಲ. ಯಾರು ಹೇಳೋದು ತೆವು ಕತ್ತಂದಳಿ? ಆಯ್ತಾ, ಅದು ಬಿಸಾಕುದೇ ಆಯ್ತು ಈಗ. ಎಂತ ಏಯ್ ಬಿಸಾಕುದೇ ಆಯ್ತದ. ಪ್ಯಾಂಟ್ ಹಾಕೊಂಬ್ರ ಅವಳಿಗೆ. ಹೌದಾ? ಇದು ಅಂತ ಪ್ಯಾಂಟ್ ರಾಜ್ಕುಮಾರ್ ಪ್ಯಾಂಟ? ಯಾರು ಹೇಳದ್ ನಿಂಗೆ? ತೋರ್ಸಲ್ಲ ಲಿಫ್ಟಿಗೆ ಹಚ್ಕೊಂಡಿದ್ದೆ ಅಂಬ್ರಲ್ಲ ಕಂಬ. ಓಹೋ ಚಂದ ಆಯ್ತಾಕೇನ? ಲಾಕ್ ಮಾಡುದು ಹೆಂಗ್ ಮಗ? ಹಂಗ ಇಟ್ಕೊಂಡು ಎಂತ ಅಮ್ದ? ಇದು ನಮ್ಮ ಬೇಬಿ ಅಂದೇಳಿ, ಇದು ನಮ್ಮ ಅಕ್ಕ ದೀಪ ಅಂದೇಳಿ, ಇದು ಅಕ್ಕನ ಮಗಳ ಸನ್ನಿಧಿ ಅಂದೇಳಿ. ಸನ್ನಿಧಿಯ ಅಮ್ಮು ಮಗ? ಅಮ್ಮು ಯಾರು? ನಿನ್ನ ಹೆಸರು ಅಮ್ಮು ಅಲ್ದಾ? ಹ ನೀ ಸನ್ನಿಧಿಯಾ? ಯಾವ ಶಾಲೆಗೆ ಹೋಗ್ದ? ನರ್ಸರಿ ಶಾಲೆಗೆ ಹೋಗ್ದ ನೀನು? ಕೊಟ್ಟಿ ತುಂಬುಕ ಉಂಬುಕ್ ಹಬ್ದ ಬರುಕ್ ಓದಕ್ ಅಲ್ದ ಉಂಬುಕ್ ಹಬ್ದ. ಇವ ನಮ್ಮ ಅಕ್ಕನ ದಡ್ಡ ಮಗ ನವನೀತ್ ಅಂದಳಿ. ಕೃಷ್ಣ ಜನ್ಮಾಷ್ಟಮಿ ದಿವಸ ಹುಟ್ಟದ್ದ, ಅದಕ್ಕೆ ಇವನಿಗೆ ನವನೀತ್ ಅಂದಳಿ ಹೆಸರಿಟ್ಟ. ಇವನ್ ಮತ್ತೊಂದು ಹೆಸರು ಬಾಬಣ್ಣ ಅಂದಳಿ. ಹಬ್ಬದಾಗೆ ಎಂತ ತಕಂತೆ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೀಗ ಕಳ್ಳೂರ್ ಮಾರಿ ಹಬ್ಬಕ್ಕೆ ಹೋತೈತ. ನಾನು ಮತ್ತೆ ಅಕ್ಕ, ಅಮ್ಮ ಮತ್ತೆ ಅಕ್ಕನ 2 ಮಕ್ಕಳು. ಬನ್ನಿ ಈಗ ಹಾಪ. ಒಂದು ಉಂಗುರ ಸಿಕ್ಕಿರುತ್ತದೆ. ಅದರ ವಾರಸುದಾರರು ಯಾರಾದ್ರೂ ಇದ್ರೆ ಗುರುತನ್ನ ಹೇಳಿ ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಂಗೆ ಕೊಡಿ. ಖರ್ಚು ಕಡಿಮೆ ವಾರಸುದಾರರು ಯಾರಾದ್ರೂ ಇದ್ರೆ. ಮಲ್ಲಿಕಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದ ವತಿಯಿಂದ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಾರಿಕಾಂಬೆ ಅಮ್ಮನವರ ಸನ್ನಿಧಾನದಲ್ಲಿ ಮಂಗಳಾರತಿ, ಕುಂಕುಮಾರ್ಚನೆ, ಮಡಿಲು ಸೇವೆ, ಕುಕ್ಕುಟ ಸೇವೆ ಇತ್ಯಾದಿ ಸೇವೆಗಳು ನಡೀತಾ ಇದೆ. ನಾವು ಆ್ಯಕ್ಚುಲಿ ಬೆಳಗ್ಗೆನೆ ಬಂದಿತ್ತು. ಬೆಳಗ್ಗೆ ಬಂದು ಕೋಳಿ ಎಲ್ಲ ಕೊಯ್ಕೊಂಡು ಹೋಯ್ತು. ಈಗ ಜಸ್ಟ್ ಹಬ್ಬಕ್ಕೆ ತಿರುಗಕ್ಕೆ ಬಂದದ್ದು. ಎಂತೇಳಿ ಒಬ್ಬನೇ ತಿಂತೀಯನ? ನಂಗೆ ₹100 3, ₹100 3. ಇದು ಬೇಕಾ? ಒಂದು ಗ್ಲಾಸ್ ವಾಪಸ್ ತಗೊಂಡು ಈಗ ಚಿನ್ನ ಸ್ಪೂನ್ ಚಿನ್ನ ಸ್ಪೂನ್ ಚಿನ್ನ ಸ್ಪೂನ್ ತಿನ್ಕೊಂಬಾಗಿದ್ರೆ ಕಣ ಇಲ್ಲೇ. ಹಬ್ಬ ಮಾತ್ರ ಗಡ್ಜು ಗಮ್ಮತ್ತಾಯ್ತು. ಹಾಗೆ ಗುರ್ತದಾರ ಫ್ರೆಂಡ್ಸ್ ಪೈಕಿಯರೆಲ್ಲ ಸ್ವಲ್ಪ ಸಿಕ್ಕರ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂತು.
ಲೇಟ್ ಆಯ್ತು ಸ್ವಲ್ಪ, 5 ಗಂಟೆ ಆಯ್ತು. ಕಡೆಗೆ ಕೂಡಲೇ 6:30ಗೆ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾವು ಬೇಗ ಬಂದು ನಾವು ಹೋದ ಸಲ ನಾವೇ ಹೋದರು, ಮೆರವಣಿಗೆ ಹಿಂದೆ ಬಂದಿದ್ದು ಬಸ್ಸಲ್ಲಿ. ಒಳ್ಳೆ ದೇವ್ರ ಮುಂದೆ ಮಳೆ ಬಂತ, ಮಳೆ ಬಬ್ಕೊಯ್ ನಾವು ಸೀದಾ ಬೇಗ ಬಂತ. ಈಗ ನಮ್ಮನಿ ಆಟೋಮೆಟಿಕ್ ಗೇಟ್ ಕಾಣಿ, ಗೇಟ್ ಹ್ಯಾಂಗ್ ಓಪನ್ ಅಂತ. ಹೊಳು ಬೆಳ್ಕೊಂಡೋಯ್ತು ಗಾಡಿ ತರದೆ ಬಂದಾಳ ಗೇಟ್ ಈಗ ಆಟೋಮೆಟಿಕ್ ಓಪನ್ ಹತ್ತೀಗ. ಅದಕ್ಕೆ ಬಳ್ಳಿ ಹಾಕಿ ಕಟ್ಟದ ಗಾನಿ. ಇದು ಎಲ್ಲಿ ನಮ್ಮನೆ ಕೊಂಬ್ಳು ಹುಳ ಬತ್ತ ಕೊಂದ್ಕೊಂಡಾಗ್ದೆ ಈಗ ಸುಮಾರು 2-3 ಬಾರ. ಇವ್ರು ನಮ್ಮನಿ ಅಪ್ಪಯ್ಯ. ನಮ್ಮನಿ ಅಪ್ಪಯ್ಯ ಹಾಯ್ ಮಾಡಿ. ಹಾಯ್ ಮಾಡಿಯೇ. ಹಾಯ್. ಒಂದ್ಸಲಿ ಬುಡ್ಡ ಬೀಳ, ಒಂದು ಒಳ್ಳೆ ಕಂಟೆಂಟ್ ಆತ್ ಗೈಸ್. ಈಗ ನಮ್ಮನೆಗೆ ಹೊಳಿ ಬದೆ ಮಸ್ತ್ ಹೆಗ್ಗೋಲಿ ಹಣ್ಣು ಬೇದಿತ್ತ, ಅದನ್ನು ಕೊಯ್ಯೋಕೆ ಹೋತೈತಿ. ಕೊಯ್ಯುದಾ ಕೀಳುಕ್ ಹೋತೈತಿ. ಇದು ಸೆಕೆಂಡ್ ಡೇ ಆಫ್ ವ್ಲಾಗ್. ನಿನ್ನೆ ನಾವು ಮಾರಿ ಹಬ್ಬಕ್ಕೆ ಹೋಗಿ ಬಂದಿತ್ತು, ಅದ್ರದ್ದು ಫುಟೇಜ್ ಫಸ್ಟ್ ಕಂಡ್ರಿ ಅಲ್ಲ. ಈಗ ಇದು ಸೆಕೆಂಡ್ ಡೇ. ಇದೇ ಹೆಗ್ಗೋಲಿ ಆಣಬ. ಗೆದ್ದಿ ಬೈಲಾಗಿದ್ದಿತ್ತು ಎಲ್ಲಪ್ಪ. ವಾ ನೀ ಹುಲ್ಲಲ್ಲ ಕೀಳೋಕ ಇಲ್ಲಿ ಎಲ್ಲ ಹಾಕಿ ತೋರ್ದಿಲ್ಲ. ಈಗ ತೋರ್ ನೋಡಿ, ಈ ತರ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಈ ತರ ಇರುತ್ತೆ ನೋಡಿ. ಇದು ನ್ಯಾಚುರಲ್ ಮಶ್ರೂಮ್. ಇದು ನ್ಯಾಚುರಲ್ ಮಶ್ರೂಮ್. ಇದು ಹೇಗಳಿಕಲ್ಲ ಹೇಳುದಪ್ಪ? ಇದೆ ಯಾವ ಟೈಮಿಗೆ ಹೇಳೋದಿದೆ? ಇದೇ ಟೈಮ್ ಅಂದ್ರೆ ಅಂತ ಹೇಳಿ. ಆಗಸ್ಟ್ 15. ಸ್ವಾತಂತ್ರ್ಯ ದಿನಾಚರಣೆ ದಿನ ವರ್ಷಕ್ಕೆ ಹೇಳುದಿಲ್ಲ ಗಿಡ. ಆಗಸ್ಟ್ ತಿಂಗಳಾಗ ಅಂದ್ರೆ ಮಳೆ ಬಂದ್ ಭೂಮಿ ಮೆದುವ ಇರುತ್ತಾ, ಸಣ್ಣ ಗುಡ್ಗ ಬಂದ್ರ ಗತಿಗೆ ಹೇಳುತ್ತೆ. ಭೂಮಿ ಜಾಸ್ತಿ ತಿಂಗಳಿಗೂ ಮೆದುವ ಹೇಳುದಿಲ್ಲ, ಕಡಿಮೆ. ಆಗಸ್ಟ್ ತಿಂಗಳ ಜಾಸ್ತಿ. ಆಗಸ್ಟ್ ಸೆಪ್ಟೆಂಬರ್ ಜಾಸ್ತಿ. ಕಾಣಿ ಇಲ್ಲಿ ನಮ್ಮ ಅಮ್ಮ ಕೊಯ್ತಿದ್ದಾಳ. ನೀ ಕಾಲಡಿ ಕಣ್ಕೊ ಹಾಗೆ ಇಪ್ಕಿದ್ದು. ನಾನು ಖಾಲಿ ವಿಡಿಯೋ ಮಾಡೋದಷ್ಟೇ, ಇವರೆಲ್ಲ ಹೆಕ್ಕೋದು ಎಲ್ಲ ಕರ್ಕೊಂಡ್. ಹೆಗ್ಗೋಲಿ ಅಂತ ಕೇಳ್ಕೊ. ಅದೇ ಹೇಳಕ್ಕೊಬ್ರನ್ನ ಕರ್ಕ ಬರ್ಕೈತಿ. ಮತ್ತೆ ಬಟ್ಟಿಗೆಲ್ಲ ತಾಳ್ಸ್ರ ಹೇಳುದಿಲ್ಲ. ಬಟ್ಟಿ ತಾಂಗ್ಸ್ರ ಮಟ್ಟಿಗೆಲ್ಲ ಹೇಗೆ ಹಾ ಕಾಲಡಿ ಕಣ್ಕೊಮ್ಮ ಕುದ್ರೊಳಗೆ ಇದ್ರೊಳಗೆ ಇಪ್ಪಿದ್ದು. ಈಗ ಇಲ್ಲೊಂದಿತ್ತೀಗ ಇಲ್ಲೊಂದು 4 ಕೀಳ್ತೆ ಕಾಂಬ. 4 ಕೀಳ್ತೀವಿ ನಾ 1 ಕೀಳ್ತೆ. ಈಗ ಇಲ್ಲೊಂದಿತ್ತು. ತಡಿ ಜೂಮ್ ಔಟ್ ಮಾಡ್ತೀವಿ. ವಾವ್ ಬ್ಯೂಟಿಫುಲ್. ಈಗ ಇದು 4 ಇತ್ತದ. ಈಗ ಸೂಪರ್ ಇತ್ತು. ನಾನು ವಿಡಿಯೋ ಮಾಡೋದು ಈ ಕ್ಯಾಸಿನಲ್ಲಿ ಪೂರ ಅಡ್ಬೇಕು ಒಪ್ಪಿಟ್ಟು. ಇವಳಿಗೆ ಅರ್ಥ ಆಯ್ತದ. ಕ್ಯಾಮ್ರಾ ಆನಿತ್ತಲ್ಲ ಇಂಗ್ಲೀಷ್ ಆಡದ್ದವಳು.
ಒಂದೊಂದು ಅಡಿಗೆ ಐತಿ ಈಗ. ಹಾವ ನೀ ಹಾವ್ ಅಂತ ಇಕೊಂಡ್ರೆ ನಾವು ವಾವ್ ಅಂತ ಸುಮ್ಮನೆ ಇಕೊಂಡ್ರು ಗಾಡಿ ಕಿಲ್ ಕೊಯ್ಕಲ್ ಅಡಿ ಬಂದ್ ಕಡೆ ಕೈ ತೊಳ್ಕೊಬತ್ತೆ. ಸಾಮಾಗಿತ್ತಿದ್ದಾಳು ಎಲ್ಲ ಅಲ್ಲ ಆ ಮಿಟ್ಟಿ ಬೇಡ್ದಮ್ಮ ಅದ ಅದು ಅದೆಲ್ಲ ಇರ್ಲಿ ಸಮ ಮಿಟ್ಟಿಗಳು ಮಿಟ್ಟಿ ಯಾರು ಬಂದಾಗಿದ್ರೆ ಬೇಕಾದ್ರೆ ಗೈಸ್ ಈಗ ಸುಮಾರು ಕೊಯ್ತು ಒಂದು 8 ಅಡಿಗೆ ಅಪ್ಪ ಸಿಕ್ಕೀತು ಈಗ. ಇನ್ನೂ ಇದ್ದೀರ ಕೊಯ್ತಿದ್ದೀರ ಆ ಜಾಗದಾಗ ಇಷ್ಟು ಖಾಲಿ ಆಯ್ತು. ಹೆಸರು ಹೊಂಡ ಮರೆ. ಹೊಡಿ ಹೊಡಿ ಹತ್ತಲ್ಲ ಹೊಡಿಯತ್ತಿಲ್ಲ ಹಾಕ ಅಯ್ಯಪ್ಪ ದಾರ್ಲಿ ಎಲ್ಲ ಕಿತ್ತಕ್ಕ ಇದು ಇದ್ರೆ ಜಾಸ್ತಿ ಮಿಟ್ಟಿ ನೀಕೆ ಹೇಕೋತ್ಯಾ ಅಮ್ಮ ಮಿಟ್ಟಿ ಗಿಟ್ಟಿ ಎಲ್ಲ ಹಿಂಗ್ ಮಾಡಿದ. ಸರಿ ಗಾಜೆ ಬಾಜೆ ತೊಳ್ಕೊಂಡ ಸುಮ್ನೆ ಆಯ್ಕೋ ಇಲ್ಲೊಂದು ಒಳ್ಳೆ ಕಂಟೆಂಟ್ ಸಿಕ್ತೀಗ. ಕ್ಯಾಪಿ ಹಿಡ್ಕೊಂಡಿತ ನಾಯಿ ಹಿಡ್ಕೊಂಬ ಅಂತ ಇಲ್ಲ. ಒಳ್ಳೆ ಕಂಡೆ ದೇವ್ರಾವ ಅಲ್ಲ ಮರ್ಯಾದ ನಾಯಿಬ್ ನಾವ್ ಕಾಂಬ ಪೂರ ತಿಂತು ತಕಾಂಬ ನಂಗೆ ತಗೊಂಡು ಅಕ್ಕ ಇಡೀ ಕ್ಯಾಪಿ ನುಂಗ್ತಪ್ಪಯ್ಯ. ಅಷ್ಟು ದೊಡ್ಡ ಕೀ ಇತ್ತು ಮರ ಹೊಟ್ಟೆ ಕ್ಯಾಪಿ ಮತ್ತು ಹೊಟ್ಟೆ ದೊಡ್ಡ ಕೈ ಇದ್ದಿತ್ತು ಅದ್ರದ್ದು. ಓ ಕಂಪ್ಲೀಟ್ ನುಂಗಿ ಬಿಡ್ತು. ನೀ ದೊಡ್ಡ ಹುಲಿ ಬಂದಂಗೆ ಮಾಡ್ತೀಯ ಹಾವು ಬಂದ್ರ ಗತೆ ಅಂತ ಆಯ್ತು. ಯಪ್ಪ ಪೂರ ತಿಂತುವರೆ ಹುಲ್ಲು ಎಂತ ಎಂತ ಹಂಗತ್ ಬಿದ್ದ ಅದ ಹಂಗಾತ್ ಬಿದ್ದ ಬಾನಕ್ ತೋರದ್ರ ಹೊಟ್ಟಿ ಒಂದಿಷ್ಟು ಹಿಂಡ ಹಾವತ್ತ ಹೋದ್ರ ಒಂದ್ರ ಬಿನಿಗ್ ಒಂದ್ ಬಂದಾಯ್ಕೊ ಬೆಟ್ಟ ಈಗ ನಮ್ಮನಾಗ ಒಂದ್ಸತಿ ಬೆಕ್ಕಿ ಹಿಡ್ದ ತಂದ್ ಹಾಕದ್ ಇಲ್ಲ ನೀ ಇರ್ಲ ನಾನು ಚಿಕ್ಕಮ್ಮ ಮಕ್ಕಳಿದಿತ್ತ ಕಣ್ ತುಂಬಾ ಹಾವು ಎಲ್ಲೂ ಕಂಡ್ರು ಹಾವು ಹುಲ್ ಕುತ್ರಿಯಾಗು ಹಾವು ಇಲ್ಲೆಲ್ಲ ಹಾವು ನಾವು ಒಳಗ್ ಬಾಗ್ಲೈಕ ಒಳಗೈಕ ಕೂಗುದ್ ಇಲ್ಲೆಲ್ಲ ಹಾವೇ ಫುಲ್ಲು ನಾನ್ ಹಿಂಗ್ ಕಂಡು ಇಲ್ಲಿತ್ತಲ್ಲ ಅನ್ಕೊಂಡ್ರೆ ಇಲ್ಲೂ ಇರತ್ ಅಲ್ಲೂ ಇರತ್ ಎಲ್ ಕಂಡ್ರು ಇರತ್ ಅಷ್ಟು ಎಲ್ಲಿಂದ ಬರ್ತೇನೋ ಮೇವ ಲ್ಯಾಟ್ರಿನ್ ಬುಡ್ದಾಗೆ ವಿಸಡ್ ರಾಶಿ ಇದ ಹಾವು ಒಂದ್ರ ಬಿನಿಗ್ ಒಂದ್ ಬತ್ತಾ ಇದ್ದ ಮತ್ತೆ ಅದ್ ಎಲ್ಲಿಂದ ಬರ್ತೇನೋ ಮರ ರಾಶಿ ರಾಶಿ ಇರ್ತು ಅದಕ್ಕೆ ಕಂಡಿದೆ ಅದಕ್ಕೆ ನಾನು ನಾಯಿ ಮುಟ್ಟಕ್ ಬಿಡ್ಬೇಡ ಅನ್ನೋದು ಅದಕ್ಕೆ ಮತ್ತೆ ಅದಕ್ಕೆ ಪೆಟ್ಟಾರ್ಗತಿಗೆ ಹೋಗಿ ಬೆಳೆದಾಗ ಕುಟುಂಬದವರೆಲ್ಲ ಬರ್ತಾರೆ. ನಮ್ಮನಿ ಅಮ್ಮ ಈಗ ಚಾ ಮಾಡಿದಾಳೆ. ಈಗ ಆಣ್ಬೇಕ್ದಾರ ಈಗಲ್ಲ ಚಾ ತಕಣಿ ಚಾ ಈಗ ಅಲ್ಲ ಚಾ ಕುಡ್ಕೊಂಡು ಇದ್ರು ಕುಡಿತು ಬೆಳಗತ್ತೆ ಸುಮಾರು ಚಾ ನೀವು ಲಾಗೆ ಬರೀದಿ ತೆಗಿತಿಯಲ್ಲ ಬಾರಿ ತಡಿ ಹಿಂಗ್ ಮಾಡಿ ಬಿಡ್ಸುದಾ? ಹಿಂಗ್ ಮಾಡಿ ಬಿಡ್ಸಿ ಅದ್ ಅರ್ಧ ಆಗಳ ನೀ ಹೇಳಕ್ಕೂ ಹಾವು ಕ್ಯಾಪಿ ಹಿಡ್ಕಂತ ಅದು ಕಾಲ ಆ ಕೊಡಿ ಎಲ್ಲ ತೊಣ್ಣೀರಾಗ ಒಂದ್ಸರಿ ಚಂದ ತೊಳ್ಕೊಂಡ್ ಲಾಯಕ್ ಮಾಡಿ ತೊಳ್ಕೊಂಡ ಕಡಿಗ ಬೆಚ್ಚಗ್ ನೀರಿಗೆ 2 ಸರಿ ತೊಳಿ. ಅಲ್ದೇ ಇದ್ರ ಅದ್ರಲ್ಲ ಒಳಗೆಲ್ಲ ನುಸಿ ಎಲ್ಲ ಇರ್ತಾವ. ಉಪ್ಪು ಅಂತ ಹಾಕಂದ್ರಲ್ಲಪ್ಪ ಅರ್ಶಿನ ಪುಡಿ ಚೂರು ಉಪ್ಪು ಒಂಚೂರು ಅರ್ಶಿನ ಪುಡಿ ಹಾಕೊಂಡ್ಕ ನೀರಿ ಆ ಬೆಚ್ಚ ನೀರಿಗೆ ಉಗುರು ಬೆಚ್ಚಗಿನ ನೀರು ಅಷ್ಟು ಎಷ್ಟೊತ್ತು ಬೆಚ್ಚಗ ಬೆಚ್ಚು ಬೇಡ ಗಾಜೆ ಬಾಜೆ ತೊಳೋದು ಮತ್ತ ಹಿಂಡಿ ಹಾಕು ಅಷ್ಟೇ. ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಮನೆ ಕಣ್ಣದಲ್ಲಿ ಹಾಕದ್ದು ಬೆಂಡಿ ಗುತ್ತಿ. ತೋಟದ ಮನೆ ಅಲ್ಲ ಹೊಲದ ಮನೆ.
ಈಗ ಹೊರಟಿದ್ದೇವೆ ನಾವು ಮನೆಯಿಂದ. ಬಾಯ್ ಅಮ್ಮ, ಅಮ್ಮಂಗೂ ಬರ್ಕಂಬಾಗಿತ್ತಮ್ಮ. ಗೈಸ್ ನಾವೀಗ ಮನೆಯಿಂದ ಹೊರಟಿದ್ದೇವೆ. ಸುಮಾರು ಆಣ್ ಸಿಕ್ಕಿತ, ಎಲ್ಲ ಬೇರೆ ಬೇರೆ ಪಾಲ್ ಮಾಡ್ಕೊಂಡು ಹೊರಟಿದ್ದೀಗ. ಗೈಸ್ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಎಡಿಟಿಂಗ್ ಎಲ್ಲ ಮಾಡಬೇಕು, ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೆ. ಸೊ ನೆಕ್ಸ್ಟ್ ಒಂದು ಸೂಪರ್ ಕಂಟೆಂಟ್, ಸೂಪರ್ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ, ನೀನಿನ್ನ ಒಳ್ಳೆ ಅಬ್ಬೆಪರ್ ಇದ್ದಂಗಿದ್ಯಲ್ಲೋ. ಈ ಮನೆಗೆ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಕಳಾಗ್ಬೇಕು, ನಾನು ಮೊಮ್ಮಕ್ಕಳು ನೋಡ್ಬೇಕು.